ಅಂದ್ರೆ ತನ್ನ ಸ್ವಾರ್ಥಕ್ಕೋಸ್ಕರ ಅಮೆರಿಕ ಮಾಡುವಂತ ಕೃತ್ಯಗಳು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಬದಲಿಗೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿರುವಂತ ದೊರೆಗಳನ್ನ ಅಥವಾ ರಾಜ್ಯರನ್ನ ಅಥವಾ ಅಧಿಕಾರದಲ್ಲಿ ಯಾರಿರ್ತಾರೋ ಅವರನ್ನ ತುಂಬಾ ಖಳನಾಯಕನಾಗಿ ಚಿತ್ರಿಸ್ತಾ ಹೋಗ್ತಾರೆ. ಅದನ್ನ ನನಗೆ ಈ ಮಿತ್ತನ್ನ ಒಡಿಬೇಕಾಗಿತ್ತು. ಅಂದ್ರೆ ಈ ತರ ಅಲ್ಲ, ಇದು ಸುಳ್ಳು ಅಂತ ನನಗೆ ತೋರಿಸ್ಬೇಕಾಗಿತ್ತು. ಹಾಗಾಗಿ ನಾನು ಲಿಬಿಯಾ ಡೈರಿಯನ್ನ ಬರಿತಾ ಹೋದೆ. ಅದರಲ್ಲಿ ಮೊದಲ 12ರಿಂದ 13 ಅಧ್ಯಾಯಗಳು ಲಿಬಿಯಾದ ಕ್ರಾಂತಿಯ ಕುರಿತಾಗಿಯೇ ಇವೆ. ಅಂದ್ರೆ ಕ್ರಾಂತಿ ಯಾಕೆ ಶುರುವಾಯಿತು, ಗಡಾಫಿ ಹೇಗಿದ್ದ, ಅವನು ಎಷ್ಟೆಲ್ಲ ಫೆಸಿಲಿಟಿ ಕೊಟ್ಟಿದ್ದ, ಮತ್ತೆ ಅವನು ಮಾಡಿದ ತಪ್ಪುಗಳೇನು, ಈ ಥರದ ಎಲ್ಲ ಒಂದಿಷ್ಟು ಅಂಶಗಳನ್ನು ಅದರಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗಿದ್ದೀನಿ. ಅದಾದ ನಂತರ ನನ್ನ ಸ್ವಂತ ಅನುಭವಗಳನ್ನು ಕೂಡ ಆ ಪುಸ್ತಕದಲ್ಲಿ ಸೇರಿಸಿದ್ದೇನೆ. ಹೀಗಾಗಿ ನನ್ನ ಲಿಬಿಯಾ ಡೈರಿ ಈ ಥರ ಇರುವಂಥ ಒಂದು ಪುಸ್ತಕ. ಅದನ್ನು ನಾನು ಬೆಂಗಳೂರಿಗೆ ಬಂದ ಮೇಲೆ, ಅಂದರೆ ಮೊಟ್ಟ ಮೊದಲಿಗೆ ನಿಮ್ಗೆ ಇನ್ನೊಂದು ಸತ್ಯ ಹೇಳ್ತೀನಿ, ನಾನು ಅಲ್ಲಿ ಕೂತ್ಕೊಂಡು ಪತ್ರಿಕೆಗಳಿಗೆ ಲೇಖನ ಕಳಿಸಿದಾಗ ಬಹಳಷ್ಟು ಜನ ಸಂಪಾದಕರು ಪ್ರಕಟಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದರು ಅಂದರೆ, ಏನು ಸರ್ ನೀವು ಹೇಳೋದೇ ಬೇರೆ ಇದೆ, ಅಲ್ಲಿ ಟಿ ವಿಯಲ್ಲಿ ತೋರಿಸೋದೇ ಸತ್ಯ ಬೇರೆ ಇದೆ, ಇದು ನಾವು ಪ್ರಕಟಿಸಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ನಾನು ಆಯ್ತು ಬಿಡಿ ಬೇಡ ಅಂತಾನೆ ಅವರಿಗೆ ನಾನು ನೇರವಾಗಿ ಹೇಳಿದ್ದೆ. 16 ಅಥವಾ 17 ಇಶ್ಯೂಯಲ್ಲಿ ನಾನು ಅದನ್ನ ಪುಸ್ತಕದ ರೂಪದಲ್ಲಿ ಅದನ್ನ ಹೊರತೊಂಬಂದೆ. ಸೊ ಇದಿಷ್ಟು ನನ್ನ ಲಿಬಿಯಾ ಡೈರಿ ಬಗ್ಗೆ ಆಯಿತು. ಇದಾದ ನಂತರ ಡಾಕ್ಟರ್ ಕಮಲ್ ಕುಮಾರ್ ತಂತೆ ಅಂತ ಅಸ್ಸಾಮಿ ಕವಿ, ಅಸ್ಸಾಮಿ ಭಾಷೆಯ ಯುವ ಕವಿ ಆತ, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅವರ ಕವನಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಡಿ ಅಂತ ನನಗೆ ಸಂಗಾತ ಪತ್ರಿಕೆಯ TS ಗೊರ್ಬರ್ ನನ್ನ ಕೇಳಿಕೊಂಡ್ರು. ಆಗ ನಾನು ಅವರ ಕೋರಿಕೆಯ ಮೇರೆಗೆ ನೆರೆಹೊರೆ ಅಂತ ಏನೋ ಒಂದು ಕಾಲಮನ್ನು ನಡೆಸ್ತಾ ಇದ್ರು ಅವರು. ಅಂದರೆ ನಮ್ಮ ರಾಜ್ಯದ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಹೊಸತಾಗಿ ಸಾಹಿತ್ಯದಲ್ಲಿ ಹೊಸದಾಗಿ ಏನು ನಡೀತಾ ಇದೆ ಅದನ್ನು ಹುಡುಕಿಬಿಟ್ಟು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೆ ಅವರೊಂದು ಕಂಡೀಷನ್ ಹಾಕಿದ್ರು, ಸರ್ ಇದುವರೆಗೂ ಒಂದು 6 ಭಾಷೆ ಮುಗಿದಿದೆ, ನೀವು ಅವರೊಂದಿಷ್ಟು ಭಾಷೆಯ ಹೆಸರನ್ನ ಹೇಳಿದರು, ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಆಯ್ಕೆ ಮಾಡಿಕೊಂಡು ನೀವು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಡಂಗಿದ್ರೆ ಕೊಡಿ ಅಂತ ಕೇಳಿದರು. ಆಗ ನನಗೆ ಆಸಾಮಿ ಕವನ, ಈ ಕಮಲ್ ಕುಮಾರ್ ತಂತಿಯವರ ಬಗ್ಗೆ ಎಲ್ಲೋ ಒಂದು ಕಡೆ ಓದಿದ್ದೆ ನಾನು ಹಿಂದೆ. ಹಾಗಾಗಿ ಅದು ಏನಾಯಿತು, ಅವರ ಕವನಗಳು ತುಂಬ ಆಕರ್ಷಕವಾಗಿ ಕಂಡಿದ್ದರಿಂದ ನಾನು ಅವರ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟೆ. ಮೊದಲಿಗೆ ಒಂದು 5ರಿಂದ 6 ಕವನಗಳನ್ನು ಮಾಡಿಕೊಟ್ಟೆ. ನಂತರ ಅದನ್ನು ನಾನು ಕುವೆಂಪು ಭಾಷಾ ಭಾರತಿಗೆ ಕಳಿಸ್ಕೊಟ್ಟಾಗ ಅವರು, ನಾವು ಇದನ್ನು ಪುಸ್ತಕವಾಗಿ ಹೊರತರ್ತೀವಿ, ನೀವು ಇನ್ನೊಂದಿಷ್ಟು ಕವನಗಳನ್ನು ಅನುವಾದ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಮತ್ತೆ ನಾನು ಕಮಲ್ ಕುಮಾರ್ ತಂತಿಯವ್ರನ್ನ ಸಂಪರ್ಕ ಮಾಡಿ ಮತ್ತೊಂದಿಷ್ಟು ಕವನಗಳನ್ನು ತರಿಸ್ಕೊಂಡು ಅವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ನಾನು ಕುವೆಂಪು ಭಾಷಾ ಭಾರತಿ ಕೊಟ್ಟಾಗ ಅವರು ಅದನ್ನು ಪುಸ್ತಕ ರೂಪದಲ್ಲಿ ಹೊರತಂದರು. ಇದಾದ ನಂತರ ನನ್ನ ಒಂದು ಕೃತಿ ಯಾವುದು, ಪೂರ್ವ ಮತ್ತು ಪಶ್ಚಿಮದ ಕಥೆಗಳು ಅಂತ, ಅಂದರೆ ನಾನು ಜಗತ್ತಿನ ಅತ್ಯುತ್ತಮ ಸಣ್ಣ ಕಥೆಗಳು ಅಂತ ನಾವು ಏನು ಕರಿತೀವಿ ಅದು ಪೂರ್ವ ದೇಶದ್ದು ಪೂರ್ವ ದೇಶ ಅಂದರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಇದ್ದಂಥ ಕೆಲವೊಂದಿಷ್ಟು ಕಥೆಗಳನ್ನು ತಗೊಂಡಿದ್ದೆ. ಮತ್ತು ಇಂಗ್ಲೀಷ್ನಲ್ಲಿ ಇರುವಂಥ ಕಥೆಗಳನ್ನು ಕೆಲವೊಂದಿಷ್ಟನ್ನು ತಗೊಂಡಿದ್ದೆ. ಅವುಗಳನ್ನು ತಗೊಂಡು ಒಂದು ಸುಮಾರು 20ರಿಂದ 22 ಕಥೆಗಳನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದೆ. ಅದನ್ನು ಸಂಗ್ರಹಿಸಿ ಒಂದು ಪುಸ್ತಕವನ್ನು ಮಾಡಬೇಕು ಅಂತ ನಾನು ನಮ್ಮ ಶೇಕ್ಸ್ಪಿಯರ್ನ ಶ್ರೀಮತಿ ಕೃತಿಯ ಯಾರು ಹೊರತಂದಿದ್ರು ಅವ್ರು ಕೇಳ್ಕೊಂಡಾಗ ಅವ್ರು ಮತ್ತೆ ಅಷ್ಟೇ ಉತ್ಸಾಹದಿಂದ ಅದನ್ನು ಮಾಡ್ತೀನಿ ಅಂತ ಮುಂದೆ ಬಂದರು. ಆ ಪುಸ್ತಕವನ್ನು ತಗೊಂಡು ಕವರ್ ಪೇಜ್ ಕೂಡ ಎಲ್ಲ ಆಯಿತು, ಲೇಔಟ್ ಕೂಡ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಅವರು ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ಬಿಟ್ರು ಆ ಪ್ರಕಾಶಕರು. ಹೀಗಾಗಿ ಅದು ಅಷ್ಟೇ ನಿಂತ್ಕೊಂಡ್ಬಿಟ್ಟಿದೆ. ಈಗ ಮುಂದೆ ಅದನ್ನು ಮತ್ತೆ ತರಬೇಕು ಅನ್ನುವಂಥ ಒಂದು ಇದು ಇದೆ. ಅದಾದ ಮೇಲೆ ಈಗ ಸದ್ಯದಲ್ಲಿ ನಾನು ಪ್ಯಾಲೆಸ್ತೀನಿಯನ್ ಕವಿಗಳ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಅದು ಕೂಡ ಸದ್ಯದಲ್ಲೇ ಶೀಘ್ರದಲ್ಲೇ ಹೊರಬರುವಂಥ ಸ್ಥಿತಿಯಲ್ಲಿ ಇದೆ. ಇದಿಷ್ಟು ನನ್ನ ಸಾಹಿತ್ಯದ ಬರವಣಿಗೆಯ ಕುರಿತು ಒಂದು ಸಣ್ಣ ಪರಿಚಯ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅದು ಶೇಕ್ಸ್ಪಿಯರ್ ಅವರ ಒಂದು ಸ್ಮರಣೋತ್ಸವ ಏಪ್ರಿಲ್ 23ಕ್ಕೆ ನಡೀತಾ ಇರುವಂಥ ವಿಚಾರವನ್ನು ನಾವು ತಿಳಿಬೇಕು ಮತ್ತು ನಮ್ಮ ಓದುಗರಿಗೆ ಮಾಹಿತಿಯನ್ನು ಮುಟ್ಟಿಸ್ಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಜಗತ್ತಿನ ಒಬ್ಬ ಶ್ರೇಷ್ಠ ನಾಟಕಕಾರನಾಗಿ ನಮ್ಮ ಶೇಕ್ಸ್ಪಿಯರ್ ಓದುಗರ ದೃಷ್ಟಿಯಲ್ಲಿ ಯಾವ ರೀತಿ ನಿಲ್ತಾರೆ, ಮತ್ತು ಅವರ ಆ ಕಾವ್ಯ ಕೃತಿಗಳ ಒಳವರವು ಅಥವಾ ಅವರ ಒಂದು ಆ ಕಾವ್ಯದ
ಮತ್ತು ಆ ಬರಹದ ಶಕ್ತಿಯ ಪ್ರಭಾವ ನಮ್ಮ ಓದುಗರ ಮೇಲೆ ಏನಾಗಿದೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಿ ಸರ್. ಶೇಕ್ಸ್ಪಿಯರ್ ಯಾರಿಗೆ ತಾನೇ ಗೊತ್ತಿಲ್ಲ? ಈ ಜಗತ್ತು ಕಂಡ ಅತ್ಯದ್ಭುತ ನಾಟಕಕಾರ, ಅತ್ಯದ್ಭುತ ಕವಿ, ಮತ್ತು ಆತನು ಕಟ್ಟಿಕೊಟ್ಟಂಥ ನವರಸಗಳನ್ನು ಬೇರೆ ಯಾವ ನಾಟಕಕಾರನು ಇದುವರೆಗೆ ಕಟ್ಟಿಕೊಟ್ಟಿಲ್ಲ. ಅವನ ನಾಟಕಗಳು ಅಂದ್ರೆ ಅತ್ಯಂತ ರೋಮಾಂಚನವಾದಂಥ ಅನುಭವವನ್ನು ನೀಡ್ತವೆ ಓದುಗರಿಗೆ. ಮತ್ತು ಅವನ ಎಲ್ಲ ನಾಟಕಗಳು, ಈಗ ಇಂಗ್ಲೆಂಡಿನ ಗ್ಲೋಬ್ ಥಿಯೇಟರ್ ಅಂತ ಏನು ಕರಿತೀವಿ ನಾವು, ಆ ಗ್ಲೋಬ್ ಥಿಯೇಟರ್ಲಿ ಆತನ ಎಲ್ಲ ನಾಟಕಗಳು ಬಾಕ್ಸ್ ಆಫೀಸ್ನಲ್ಲಿ ಅವತ್ತಿನ ಕಾಲಕ್ಕೆ ಅಂದರೆ 16ನೇ ಶತಮಾನದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆದಂಥ ನಾಟಕಗಳು. ಮತ್ತು ಅದರಿಂದನೇ ಅವನಿಗೆ ಸಾಕಷ್ಟು ದುಡ್ಡು ಕೂಡ ಬಂತು ಶೇಕ್ಸ್ಪಿಯರ್ನಿಗೆ. ಮತ್ತು ಇನ್ನೊಂದು, ಶೇಕ್ಸ್ಪಿಯರ್ ಹುಟ್ಟಿದ್ದು ಏಪ್ರಿಲ್ 23, 1564ರಲ್ಲಿ. ಇನ್ನೊಂದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಶೇಕ್ಸ್ಪಿಯರ್ ಹುಟ್ಟಿದ್ದು ಮತ್ತು ಸತ್ತಿದ್ದು ಒಂದೇ ದಿವಸ. ಏಪ್ರಿಲ್ 23 ಅವನು ಹುಟ್ಟುತ್ತಾನೆ, ಮುಂದೆ 52ನೇ ವಯಸ್ಸಿಗೆ, ತನ್ನ 52ನೇ ವಯಸ್ಸಿಗೆ ಆತ ಸಾಯ್ತಾನೆ. ಅದು ಕೂಡ ಏಪ್ರಿಲ್ 23ರಂದೇ ಆಗಿರುತ್ತೆ. ಸೊ ಹೀಗಾಗಿ ಅವನ ಜೀವನದಲ್ಲಿ ಇದು ಒಂದು ಘಟನೆ ಬಹಳ ವಿಶೇಷವಾದಂಥದ್ದು. ಮತ್ತು ನಾನು ಈಗ ಅವನ ನಾಟಕಗಳ ಬಗ್ಗೆ ಕುರಿತು ಮಾತನಾಡಬೇಕು ಅಂದರೆ, ಶೇಕ್ಸ್ಪಿಯರ್ ಸುಮಾರು 37 ನಾಟಕಗಳನ್ನು ಬರೆದಿದ್ದಾನೆ. ಆ 37 ನಾಟಕಗಳು ಅತ್ಯದ್ಭುತವಾದಂಥ ನಾಟಕಗಳು. ಅದರಲ್ಲಿ 4 ನಾಟಕಗಳನ್ನು ಡಾರ್ಕ್ ಟ್ರಾಜಿಡಿ ಅಂತ ಕರೀತಾರೆ. ಒಥೆಲೋ ಆಗಿರ್ಬೋದು, ಮ್ಯಾಕ್ಬೆತ್ ಆಗಿರ್ಬೋದು, ಕಿಂಗ್ ಲಿಯರ್ ಆಗಿರ್ಬೋದು, ಅಥವಾ ಹ್ಯಾಮ್ಲೆಟ್ ಆಗಿರ್ಬೋದು, ಇವು ಎಲ್ಲವನ್ನು ವಿಮರ್ಶಕರು ಡಾರ್ಕೆಸ್ಟ್ ಟ್ರಾಜಿಡೀಸ್ ಆಫ್ ದ ವರ್ಲ್ಡ್ ಅಂತ ಅವುಗಳನ್ನು ಗುರುತಿಸ್ತಾರೆ. ಯಾಕೆ ಅಂದರೆ, ಇನ್ನೊಂದು ಹೇಳ್ತೀನಿ ನಾನು ನಿಮಗೆ, ಗ್ರೀಕ್ ನಾಟಕ ಮತ್ತು ಶೇಕ್ಸ್ಪಿಯರ್ನ ನಾಟಕದಲ್ಲಿ ಬಹಳಷ್ಟು ಸಾಮ್ಯತೆಗಳಿವೆ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಗ್ರೀಕ್ ನಾಟಕದಲ್ಲಿ ಹೀರೋ, ಪ್ರೊಟಗೊನಿಸ್ಟ್ ಅಂತ ನಾವೇನು ಕರಿತೀವಿ, ಅಥವಾ ದುರಂತ ನಾಯಕ, ಆ ದುರಂತ ನಾಯಕ ಯಾಕೆ ಸಾಯ್ತಾನೆ ಅಂದರೆ ಆತನಿಗೆ ಯಾವುದೋ ಒಂದು ಶಾಪ ಇರುತ್ತೆ, ಅದಕ್ಕಾಗಿ ಅವನು ಸಾಯ್ತಾನೆ, ದೇವರ ಯಾವುದೋ ಒಂದು ಶಾಪ ಇರೋದ್ರಿಂದ ಅವನು ಸಾಯ್ತಾನೆ ಅಂತ ಗ್ರೀಕ್ ನಾಟಕಗಳಲ್ಲಿ ನಂಬ್ಕೊಂಡು ಬಂದಿದ್ರು. ಆದರೆ ಶೇಕ್ಸ್ಪಿಯರ್ ಅದನ್ನು ಮುರಿತಾನೆ. ಅವನೇನು ಹೇಳ್ತಾನೆ, ಮನುಷ್ಯ ಜೀವನದಲ್ಲಿ ಬಳಲೋದೆ ಅಥವಾ ಸಫರ್ ಆಗೋದೇ ಅವನ ವೀಕ್ನೆಸ್ಸಿಂದ. ಅವನಲ್ಲಿ ಯಾವುದೋ ಒಂದು ಡ್ರಾಬ್ಯಾಕ್ ಇದೆ, ಯಾವುದೋ ಒಂದು ವೀಕ್ನೆಸ್ ಇದೆ. ಆ ವೀಕ್ನೆಸ್ಸಿಂದ ಅವನೇನಾಗ್ತಾನೆ, ಹಾಳಾಗ್ತಾ ಬರ್ತಾನೆ ಹೊರತು ಅದಕ್ಕೆ ಬೇರೆ ಯಾರ ಶಾಪನೂ ಕಾರಣ ಅಲ್ಲ ಅಂತ ಶೇಕ್ಸ್ಪಿಯರ್ ಹೇಳ್ತಾ ಹೋಗ್ತಾನೆ. ಹಾಗೆ ಅವನ ಎಲ್ಲ ನಾಟಕಗಳಲ್ಲೂ ಕೂಡ ಈ ಒಂದು ಪಾಲಿಸಿನ ಆತ ಪಾಲಿಸ್ಕೊಂಡು ಬರ್ತಾನೆ. ಅದಕ್ಕೆ ನೋಡಿ ನೀವು, ಮ್ಯಾಕ್ಬೆತ್ ಆಗಿರ್ಬೋದು, ಹ್ಯಾಮ್ಲೆಟ್ ಆಗಿರ್ಬೋದು, ಒಥೆಲೋ ಆಗಿರ್ಬೋದು, ಅಥವಾ ಕಿಂಗ್ ಲಿಯರ್ ಆಗಿರ್ಬೋದು, ಅವರೆಲ್ಲ ಸಾಯೋದು ದುರಂತ ನಾಯಕರಾಗಿ ಕೊನೆಗೊಳ್ಳೋದು ಯಾವ ಕಾರಣಕ್ಕೆ ಅಂದರೆ ಅವರಲ್ಲಿ ಇರುವಂಥ ಯಾವುದೋ ಒಂದು ವೀಕ್ನೆಸ್ಸಿಂದ ಅವರು ನಾಟಕದ ಕೊನೆಯಲ್ಲಿ ಅವರು ಸತ್ತು ಹೋಗ್ತಾರೆ ಮತ್ತು ದುರಂತಕ್ಕೆ ಒಳಗಾಗ್ತಾರೆ. ಸೊ ಹಾಗಾಗಿ ಶೇಕ್ಸ್ಪಿಯರ್ ಅಂತ ಹೇಳಿದರೆ ಆತ ಮನುಷ್ಯ ಸಂಬಂಧಗಳಿಗೆ ಒತ್ತು ಕೊಡ್ತಾನೆ. ಮತ್ತು ಮನುಷ್ಯನ ವೀಕ್ನೆಸ್ಗಳೇನಿದೆಯಲ್ಲ, ಅದು ಹೇಗೆ ಮನುಷ್ಯನನ್ನು ಹಾಳು ಮಾಡ್ತಾ ಹೋಗುತ್ತೆ, ಮತ್ತು ಅದು ಒಂದೇ ಮಾತ್ರ ಅಲ್ಲ, ಅವನ ಸುತ್ತಮುತ್ತಲಿರುವಂಥ ಬೇರೆ ಜನರನ್ನು ಕೂಡ ಅದು ಹೇಗೆ ಪ್ರಭಾವಿಸ್ತಾ ಬರುತ್ತೆ ಅನ್ನೋದನ್ನು ಕೂಡ ಆತ ಆ ನಾಟಕಗಳಲ್ಲಿ ಅತ್ಯದ್ಭುತವಾಗಿ ಹೇಳ್ತಾ ಹೋಗ್ತಾನೆ. ಇದರ ಜೊತೆಗೆ ಅವನು 154 ಸಾನೆಟ್ಗಳನ್ನು ಬರೆದಿದ್ದಾನೆ. ಅದರಲ್ಲಿ 126 ಸಾನೆಟ್ಗಳನ್ನು ತನ್ನ ಗೆಳೆಯ ಹೆನ್ರಿ ರಿಜ್ಲಿ ಅಂತ, ಆ ಹೆನ್ರಿ ರಿಜ್ಲಿ ಅನ್ನೋದ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಲೇಬೇಕು. ಆತ ಶೇಕ್ಸ್ಪಿಯರ್ನ ಸಲಿಂಗಿ ಗೆಳೆಯ. ಮತ್ತು ಇನ್ನೊಂದು ನಾನು ಹೇಳಲೇಬೇಕು ನಿಮಗೆ ಈ ಸಂದರ್ಭದಲ್ಲಿ, ಅವನು ಶೇಕ್ಸ್ಪಿಯರ್ ಆ್ಯಕ್ಚುಲಿ ಅವರಪ್ಪ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಆದರೆ ಅವನಿಗೆ ಮದುವೆ ಆಗಿ, ಶೇಕ್ಸ್ಪಿಯರ್ನಿಗೆ ಮದುವೆ ಆಗೋ ಅಷ್ಟರಲ್ಲಿ ಅವರಪ್ಪನಿಗೆ ಬಿಸ್ನೆಸ್ ಲಾಸ್ ಆಗಿಬಿಡುತ್ತೆ. ಇಡೀ ಫ್ಯಾಮಿಲಿಯನ್ನು ನಡೆಸುವಂತಹ ಭಾರ ಇವನ ಮೇಲೆ ಬೀಳುತ್ತೆ. ಯಾಕಂದರೆ ಇವನು ಹಿರಿಮಗ ಆಗಿದ್ದರಿಂದ ಇವನು ಭಾರ ಬೀಳುತ್ತೆ. ಅದಕ್ಕಾಗಿ ಅವನೇನು, ಅವ್ರ ಊರ ಒಂದು ಸಣ್ಣ ಹಳ್ಳಿ, ಸ್ಟ್ಯಾಟ್ಫೋರ್ಡ್ ಅಪಾನ್ ಐವನ್ ಅಂತ, ಅಲ್ಲಿ ಅವನಿಗೆ ಏನು ಮಾಡೋಕ್ಕೆ ಕೆಲಸ ಇರಲ್ಲ. ಕೊನೆಗೆ ಅವನು ಲಂಡನ್ಗೆ ಹೋಗಬೇಕಾಗಿತ್ತು. ಅವ್ರ ಊರಿಂದ ಒಂದು 150 ಮೈಲಿ ದೂರದಲ್ಲಿರುವಂಥ ಲಂಡನ್ ನಗರಕ್ಕೆ ಆತ ಬರಬೇಕಾಗುತ್ತೆ. ಅಲ್ಲಿ ಬಂದಾಗ ಅವನಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿರಲ್ಲ. ಕೊನೆಗೆ ಅವನು ಏನು ಮಾಡ್ತಾನೆ, ಅಲ್ಲಿ ಗ್ಲೋಬ್ ಅಂತ ಒಂದು ಥಿಯೇಟರ್ ಇರುತ್ತೆ. ಆ ಥಿಯೇಟರಲ್ಲಿ ಕುದುರೆ ಕಾಯುವಂಥ ಕೆಲಸ ಇರುತ್ತೆ. ಕುದುರೆ ಕಾಯೋದು ಅಂತ ಹೇಳಿದರೆ, ಹಿಂದೆ ಈ ಅರಿಸ್ಟೋಕ್ರೆಟಿಕ್ ಅಂದರೆ ಅತ್ಯಂತ ಶ್ರೀಮಂತ ವರ್ಗದ ಜನ ನಾಟಕ ನೋಡೋದಕ್ಕೆ ಆ ಕುದುರೆ ಮೇಲೆ ಬರ್ತಾ ಇದ್ರು. ಅವರು ನಾಟಕ ನೋಡುವಷ್ಟು ಹೊತ್ತು
ಅವರ ಕುದುರೆಗಳನ್ನ ಈತ ನೋಡ್ಕೊಂಡಿರ್ಬೇಕು ಅಂತ ಒಂದು ಸಣ್ಣ ಕೆಲಸವನ್ನ ಈತ ಮಾಡ್ತಾ ಹೋದ. ಅಲ್ಲಿಗೆ ಈ ಹೆನ್ರಿ ರಿಸ್ಲಿ ಅಂದ್ರೆ ದ ಅರ್ಲ್ ಆಫ್ ಸೌತ್ ಆಂಪ್ಟನ್ ಅಂತ ಅವನ ಹೆಸರು ಮೂಲತಃ ಹೆನ್ರಿ ರಿಸ್ಲಿ ಅಂತ. ಅವನು ಅರ್ಲ್ ಆಗಿದ್ದರಿಂದ, ಅವನು ಆ ಸೌತ್ ಆಂಪ್ಟನ್ ನ ಮುಖ್ಯಸ್ಥ ಆಗಿದ್ದರಿಂದ ಅವನಿಗೆ ಅಲ್ಲಿ ನಾಟಕ ನೋಡೋದಕ್ಕೆ ಬರ್ತಾ ಇರ್ತಾನೆ. ಅವನಿಗೆ ಮತ್ತೆ ಶೇಕ್ಸ್ಪಿಯರ್ಗೆ ಪರಿಚಯ ಆಗುತ್ತೆ. ಅವನ ಕುದುರೆ ಇವನು ನೋಡ್ಕೊಳ್ತಾ ಇರ್ತಾನೆ. ಮುಂದೆ ಹಾಗೆ ನೋಡ್ತಾ ಅಲ್ಲಿ ಅವನ ಕುದುರೆ ಕಾಯೋ ಕೆಲಸ ಮಾಡೋದ್ರ ಜೊತೆಗೇನೆ ಅವ್ನು ನಾಟಕ ನೋಡ್ತಾ ಇರ್ತಾನೆ. ಅವನಿಗೂ ಅನ್ಸುತ್ತೆ ಶೇಕ್ಸ್ಪಿಯರ್ಗೆ, ನಾನು ನಾಟಕ ಶುರು ಮಾಡಬಾರ್ದು ಅಂತ ಹೇಳಿದಾಗ ಅವನು ನಾಟಕ ಬರೀತಾನೆ. ಬರಿತಾ ಹೋದಾಗ ಇವನು ಹೆಂಗೂ ಹೆನ್ರಿ ರಿಸ್ಲಿ ಆಸ್ಥಾನ ರಾಜಾಶ್ರಯವನ್ನ ನೀಡ್ತಾ ಇರ್ತಾನೆ ಇಂಥ ಕವಿಗಳಿಗೆ ಮತ್ತೆ ನಾಟಕಕಾರರಿಗೆ. ಅವನು ಏನ್ ಮಾಡ್ತಾನೆ, ಇವನ ಸ್ಕ್ರಿಪ್ಟ್ ಅನ್ನ ತಗೊಂಡು ಅವರಿಗೆ ಕೊಡ್ತಾನೆ, ಗ್ಲೋಬ್ ಥಿಯೇಟರ್ ಅಂತ ಮುಖ್ಯಸ್ಥರಿಗೆ, ಈ ನಾಟಕ ಮಾಡಿ ನೀವು ಅಂತ. ಅವ್ರು ಅದನ್ನ ನೋಡ್ಬಿಟ್ಟು ನಾಟಕ ಮಾಡ್ತಾರೆ. ಅದು ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗುತ್ತೆ. ಹಂಗೆ ಅವ್ನು ಮುಂದೆ ಒಂದಾದ್ಮೇಲೆ ಒಂದು ಒಟ್ಟು 37 ನಾಟಕಗಳನ್ನ ಬರೀತಾನೆ. ಅಷ್ಟೂ ನಾಟಕಗಳು ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗುತ್ತೆ. ಆಗ ಅವನಿಗೆ ಹೆಸರು, ಹಣ ಎಲ್ಲ ಒಟ್ಟಿಗೆ ಬರುತ್ತೆ. ಈ ಮಧ್ಯೆ ಏನ್ ಮಾಡ್ತಾನೆ, ಹೆನ್ರಿ ರಿಸ್ಲಿ ಅವನನ್ನ ಇದಕ್ಕೆ ಕರ್ಕೊಂಡು ಹೋಗ್ತಾನೆ, ತನ್ನ ಆಸ್ಥಾನಕ್ಕೆ ಕರ್ಕೊಂಡೋಗಿ ಅವನನ್ನ ಅಲ್ಲೇ ಇಟ್ಕೊಳ್ತಾನೆ. ಅಲ್ಲಿಂದ ಮುಂದೆ ಅವರಿಬ್ಬರ ದೈಹಿಕ ಸಂಬಂಧ ಬೆಳೀತು ಅಂತ ವಿಮರ್ಶಕರು ಅದನ್ನ ಅಭಿಪ್ರಾಯ ಪಡ್ತಾರೆ. ಅದಾದ ಮೇಲೆ ಮುಂದೆ ಇನ್ನೂ ಒಂದು ಘಟನೆ ಬರುತ್ತೆ. ಅವರಿಬ್ಬರ ಮಧ್ಯೆ ಡಾರ್ಕ್ ಲೇಡಿ, ಕನ್ನಡದಲ್ಲಿ ಕಪ್ಪು ಸುಂದರಿ ಅಂತ ಕರೀತಾರೆ, ಆ ಹುಡುಗಿ ಬರ್ತಾಳೆ. ಅವಳು ಏನ್ ಮಾಡ್ತಾಳೆ ಅಂದ್ರೆ ಒಟ್ಟೊಟ್ಟಿಗೆ ಶೇಕ್ಸ್ಪಿಯರ್ನನ್ನು ಮತ್ತೆ ಆತನ ಸ್ನೇಹಿತನನ್ನು ಒಟ್ಟೊಟ್ಟಿಗೆ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಅವಳ ಹೆಸರು ಎಮಿಲಿಯಾ ಅಂತ, ಕೆಲವರು ಮೇರಿ ಫಿಟ್ಟರ್ ಅಂತ ಹೇಳ್ತಾರೆ. ಬಟ್ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಅವಳ ಹೆಸರು ಮೇರಿ ಫಿಟ್ಟರ್ ಅಂತ, ಅವಳೊಬ್ಬ ಇಟಾಲಿಯನ್ ಸಂಗೀತಗಾರನ ಮಗಳು ಆಗಿರ್ತಾಳೆ ಅಂತ ಹೇಳ್ತಾರೆ. ಸೊ ಆ ನಂತರ ಅವಳು ಏನ್ ಮಾಡ್ತಾಳೆ, ಇಬ್ಬರನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವಳು ಒಂದು ವಂಚನೆಯನ್ನ ಮಾಡ್ತಾಳೆ ಅಲ್ಲಿ. ಏನಂತ ಹೇಳಿದ್ರೆ, ಶೇಕ್ಸ್ಪಿಯರ್ನ ಜೊತೆ ಇರ್ಬೇಕಾದ್ರೆ ಅವನ ಗೆಳೆಯನಾದಂಥ ಅರ್ಲ್ ಆಫ್ ಸೌತ್ ಆಂಪ್ಟನ್ನ ಬೈತಾ ಇರ್ತಾಳೆ. ಅರ್ಲ್ ಆಫ್ ಸೌತ್ ಆಂಪ್ಟನ್ ಜೊತೆ ಇರ್ಬೇಕಾದ್ರೆ ಶೇಕ್ಸ್ಪಿಯರ್ನನ್ನ ಬೈತಾ ಇರ್ತಾಳೆ. ಸೊ ಅವರಿಬ್ಬರ ಮಧ್ಯೆ ತಂದು ಇಟ್ಬಿಡ್ತಾಳೆ. ಆ ನಂತರ ಅವ್ರಿಗೆ ಬೇಜಾರಾಗಿ ಶೇಕ್ಸ್ಪಿಯರ್ನ ಗೆಳೆಯ ಇದ್ದಾನಲ್ಲ ಹೆನ್ರಿ ರಿಸ್ಲಿ, ಅವನಿಗೆ ಒಂದ್ ದಿವಸ ಗೊತ್ತಾಗುತ್ತೆ, ನಾನು ಪ್ರೀತಿಸುವಂತ ಹುಡುಗಿನ ಈತನೂ ಕೂಡ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನನ್ನ ಆಸ್ಥಾನದಿಂದ ಹೊರಗಡೆ ಹಾಕಿಬಿಡ್ತಾನೆ. ಆಗ ಶೇಕ್ಸ್ಪಿಯರು ಮುಂದಿನ 7ರಿಂದ 8 ವರ್ಷಗಳ ಕಾಲ ಎಲ್ಲಿ ಇರ್ತಾನೆ ಅನ್ನೋದು ಇವತ್ತಿಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಅವನು ಲಂಡನ್ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅಲ್ಲಿಂದ ಅವನು ಎಲ್ಲಿದ್ದ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಅದೇ ಸಮಯದಲ್ಲಿ ವಿಮರ್ಶಕರು ಹೇಳೋ ಪ್ರಕಾರ ಏನು ಅಂದ್ರೆ, ಅದೇ ಸಮಯದಲ್ಲಿ ಆತ 154 ಸಾನೆಟ್ಗಳನ್ನ ಬರೀತಾನೆ. ಅದರಲ್ಲಿ 126 ಸಾನೆಟ್ಗಳು ಫ್ರೆಂಡ್ಶಿಪ್ಗೆ ಮೀಸಲಾಗಿಡ್ತಾನೆ. ಅಂದ್ರೆ ಅವನ ಮತ್ತು ಅವನ ಗೆಳೆಯ ಹೆನ್ರಿ ರಿಸ್ಲಿ ಇವರಿಬ್ಬರ ಸ್ನೇಹಕ್ಕೆ ಆತ ಮೀಸಲಿಡ್ತಾನೆ. ಇನ್ನು ಮಿಕ್ಕಂತಹ 28 ಸಾನೆಟ್ಗಳನ್ನ ಡಾರ್ಕ್ ಲೇಡಿಗೆ ಮೀಸಲಿಡ್ತಾ ಹೋಗ್ತಾನೆ. ಅದರಲ್ಲಿ ಡಾರ್ಕ್ ಲೇಡಿಯ ವಂಚನೆ ಮತ್ತೆ ಕಟುಕುತನ ಇದೆಲ್ಲವನ್ನು ಆತ ಬಯಲಿಗೆ ಎಳಿತಾ ಬರ್ತಾನೆ. ಆದ್ರೆ ಸ್ನೇಹಿತನ ಪರವಾಗಿ ಬರೆದಂತಹ ಸಾನೆಟ್ಗಳಲ್ಲಿ ಅವನು ಸ್ನೇಹಿತನಿಗೆ ಬರೀ ಅಡ್ವೈಸ್ ಕೊಡುವಂಥ ರೀತಿಯಲ್ಲಿ ಇರುತ್ತೆ ಅವೆಲ್ಲ. ಅದರಲ್ಲಿ ಫೇಮಸ್ ಒಂದು ಅಂದರೆ ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ ಸ್ಟೇ ಅಂತ, ಅಂದರೆ ನಿನ್ನನ್ನು ಬೇಸಿಗೆ ಹಗಲಿಗೆ ಹೋಲಿಸಲೇ ಅಂತ ಕೇಳ್ತಾನೆ. ಅಂದರೆ ಅವನು ಫ್ರೆಂಡು ಇಂಗ್ಲೆಂಡಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬೇಸಿಗೆ ಹಗಲು ಅಂದರೆ ಬಹಳಷ್ಟು ಜನ ಅದನ್ನ ಇಷ್ಟಪಡ್ತಾರೆ ಮತ್ತು ಅತ್ಯಂತ ಸುಂದರವಾಗಿರುತ್ತೆ. ಆದರೆ ಅವನೇನು ಹೇಳ್ತಾನೆ ಶೇಕ್ಸ್ಪಿಯರು, ನೀನು ಅದಕ್ಕಿಂತ ಅದಕ್ಕಿಂತ ಸುಂದರವಾಗಿದೆಯಾ ಅಂತ ಗೆಳೆಯನ ಕುರಿತು ಆತ ಹೇಳ್ತಾನೆ. ಸೊ ಹೀಗೆ ಅಲ್ಲಲ್ಲಿ ಅಂದರೆ ಕೆಲವು ಸಾನೆಟ್ಗಳನ್ನು ಇಟ್ಕೊಂಡು ನೋಡಿದರೆ ನಮಗೆ ಗೊತ್ತಾಗೋದು ಅವರಿಬ್ಬರ ಮಧ್ಯೆ ಇರುವಂಥ ಸಂಬಂಧ ಎಷ್ಟು ಗಾಢವಾಗಿತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಶೇಕ್ಸ್ಪಿಯರ್ನ ಬಗ್ಗೆ ನಾನು ಇಷ್ಟೊತ್ತೆ ಹೇಳಿದ್ದು ಏನಂತ ಹೇಳಿದ್ರೆ, ಅಥವಾ ನನ್ನ ನಾಟಕದಲ್ಲಿ ಹೇಳಿದಿರೋದು ಬರೀ ನೆಗೆಟಿವ್ ಅಂಶಗಳನ್ನು ಹೇಳ್ತೀನಿ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಹೆಂಡತಿಯ ದೃಷ್ಟಿಯಲ್ಲಿ ಆತ ಒಳ್ಳೆಯ ಗಂಡನ ಆಗಿರಲಿಲ್ಲ ಇದು. ಆದರೆ ನಾವು ಶೇಕ್ಸ್ಪಿಯರ್ನನ್ನ ಹೆಂಡತಿಯ ದೃಷ್ಟಿಯಲ್ಲಿ ನೋಡುವಂಥ ಅಗತ್ಯ ಇಲ್ಲ. ನಾವು ಶೇಕ್ಸ್ಪಿಯರ್ನನ್ನ ಒಬ್ಬ ನಾಟಕಕಾರನಾಗಿ ನೋಡುವಂಥದ್ದು ಮತ್ತೆ ಹಾಗೆ ನೋಡಬೇಕು ಅವಾಗಲೇ. ಮತ್ತೆ ಇನ್ನೊಂದು ಏನಂದ್ರೆ, ಶೇಕ್ಸ್ಪಿಯರ್ನಿಗೆ ಅವನಿಗೆ ಏನೇ ವೀಕ್ನೆಸ್ ಇರಲಿ, ಆ ವೀಕ್ನೆಸ್ಗಳ ಸಮೇತ ಅವನನ್ನು ಒಪ್ಪಿಕೊಂಡಾಗಲೇ ಅವನು ನಮಗೆ ಇಷ್ಟವಾಗ್ತಾ ಹೋಗ್ತಾನೆ. ಸೊ ಹಾಗಾಗಿ ಇವತ್ತಿಗೂ ಕೂಡ ಶೇಕ್ಸ್ಪಿಯರ್ನ ಅತ್ಯಂತ ಏನು ಪ್ರಸಿದ್ಧವಾದಂಥ ನಾಟಕಗಳಿದೆಯೋ ಆ ಎಲ್ಲ ನಾಟಕಗಳ ಮೂಲಕ ನೀವು ಅವನನ್ನು ನೋಡೋದಾದ್ರೆ ಇವತ್ತು ವಿಶ್ವದಲ್ಲಿ ಮೊದಲನೆಯ ಸ್ಥಾನದಲ್ಲಿ ನಿಂತ್ಕೊಳ್ಳೋನು ಯಾರು ಅಂತ ಹೇಳಿದ್ರೆ
ವಿಲಿಯಂ ಶೇಕ್ಸ್ಪಿಯರ್. ಇವತ್ತಿಗೂ ಕೂಡ ಅವನ ಹೆಸರನ್ನು ಈ ನಾಟಕ ರಂಗದಲ್ಲಿ ಅಳಿಸೋದಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಅಷ್ಟೊಂದು ಶ್ರೇಷ್ಠವಾದಂಥ ನಾಟಕಗಳನ್ನು ಆತ ಬರೆದಿದ್ದಾನೆ. ಮತ್ತು ಅವನ ಹೆಸರು ಯಾವತ್ತಿಗೂ ಈ ಜಗತ್ತು ಇರುವವರೆಗೂ ಅಜರಾಮರವಾಗಿ ಇರುತ್ತೆ. ಮತ್ತು ಇನ್ನೊಂದು ಏನಂದ್ರೆ, ಇವತ್ತಿಗೂ ಕೂಡ ಅವನ ನಾಟಕಗಳ ಕುರಿತಾಗಿ ಬಹಳಷ್ಟು, ನೀವು ಹೇಳಿದಾಗೆ ಇವತ್ತಿಗೂ ಕೂಡ ಅವನ ನಾಟಕಗಳ ಬಗ್ಗೆ ಅಲ್ಲಲ್ಲಿ ಸೆಮಿನಾರ್ಗಳು ನಡೀತಾ ಇರುತ್ತೆ. ಮತ್ತು ಬಹಳಷ್ಟು ಜನ PhD ಮಾಡ್ತಾ ಇರ್ತಾರೆ. ಮತ್ತು ಅವನ ನಾಟಕಗಳು ಇವತ್ತಿಗೂ ಕೂಡ ಇಂಗ್ಲೆಂಡಿಗೆ ಹೋದರೆ ನೀವು ಅಲ್ಲೆಲ್ಲೋ ಇಂಗ್ಲೆಂಡ್ ಎಲ್ಲೋ ಒಂದು ಭಾಗದಲ್ಲಿ ಅವನು ಒಂದಲ್ಲ ಒಂದು ನಾಟಕ ಪ್ರತಿದಿನ ಅದು ಆಡ್ತಾ ಇರ್ತಾರೆ ಜನ. ಅಷ್ಟೊಂದು ಆತ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಹೀಗಾಗಿ ನಾವು ಶೇಕ್ಸ್ಪಿಯರ್ ಅಂತ ಹೇಳಿದ್ರೆ ಆತ ಒಬ್ಬ ವಿಶ್ವದ ಮಹಾನ್ ನಾಟಕಕಾರ ಅಂತ ಹೇಳ್ಬೋದು. ನಮ್ಮ ಜಗತ್ತಿನಲ್ಲಿ ಒಂದು ಕಡೆ ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ಅನ್ನಿಸ್ಕೊಂಡಿರುವಂಥ ವ್ಯಕ್ತಿಗಳ ಬಗ್ಗೆ ಮತ್ತು ಒಂದು ಜಗತ್ತಿಗೆ ಅತ್ಯಂತ ಒಂದು ಉತ್ತಮವಾದ ಯಾವುದೋ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥ ಸಾಧಕರ ಬಗ್ಗೆ ಎಲ್ಲೋ ಒಂದು ಕಡೆಗೆ ಅವರ ವೈಯಕ್ತಿಕ ಜೀವನದ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋದಾಗ ಅಲ್ಲಿ ಲೋಪದೋಷಗಳು ಅಥವಾ ಅವರ ಒಂದು ದೌರ್ಬಲ್ಯಗಳು ಕಂಡು ಬರುವಂಥದ್ದು ಸಹಜ. ಆದರೆ ನಾವು ಅದರ ಮೇಲೆ ನಮ್ಮ ಮನಸ್ಸನ್ನು ಅಥವಾ ನಮ್ಮ ಗಮನವನ್ನು ಕೇಂದ್ರೀಕರಿಸದೆ ಅವರು ಕೊಟ್ಟಿರುವಂಥ ಕೊಡುಗೆಯನ್ನು ಮತ್ತು ಅವರು ಹೇಳಿರುವಂಥ ವಿಚಾರಗಳನ್ನು ನಾವು ಕೇಂದ್ರೀಕರಿಸಿ ಅವರನ್ನು ಅಧ್ಯಯನ ಮಾಡುವಂಥ ಮತ್ತು ಸ್ವೀಕಾರ ಮಾಡುವಂಥ ಮನಸ್ಥಿತಿಯನ್ನು ತಾಳಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜಗತ್ತಿನಾದ್ಯಂತ, ಅಂದರೆ ಇಂಗ್ಲೆಂಡಿನಲ್ಲಿ ಮುಖ್ಯವಾಗಿ ತಗೊಂಡು ಇಡೀ ಜಗತ್ತಿನಾದ್ಯಂತ ಈ ಶೇಕ್ಸ್ಪಿಯರ್ನ ಕುರಿತು ಅನೇಕ ಅಧ್ಯಯನಗಳು ನಡೀತಾ ಇದ್ದಾವೆ ಮತ್ತು ಅವರ ಸ್ಮರಣೋತ್ಸವವನ್ನು ಒಂದು ಸ್ಮರಣೀಯಗೊಳಿಸುವಂಥ ಪ್ರಯತ್ನಗಳು ಕೂಡ ನಡೀತಾ ಇರ್ತವೆ. ಆ ಕುರಿತಾಗಿ ನಾವು ಈ ಏಪ್ರಿಲ್ 23ರ ಅವರ ಜನನೋತ್ಸವ ಮತ್ತು ಮರಣೋತ್ಸವವನ್ನು ಯಾವ ರೀತಿಯಾಗಿ ಸ್ಮರಣೀಯಗೊಳಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ, ಹಾಗೆಯೇ ಅವರನ್ನು ನಾವು ಯಾವ ರೀತಿಯಾಗಿ ಸ್ಮರಣೀಯಗೊಳಿಸ್ಕೊಳ್ಬೇಕು ನಮ್ಮ ಬದುಕಿನಲ್ಲಿ ಮತ್ತು ಅಧ್ಯಯನದಲ್ಲಿ, ಆ ಕುರಿತು ಹಾಗೂ ಈಗ ಶೇಕ್ಸ್ಪಿಯರ್ ಒಂದು ಕಡೆಗೆ ಅವರು ಉನ್ನತ ವ್ಯಾಸಂಗವನ್ನು ಮಾಡದೇ ಇರುವಂಥ ವ್ಯಕ್ತಿ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತೀವಿ ಸರ್. ಆದಾಗ್ಯೂ ಕೂಡ ಒಬ್ಬ ಉನ್ನತ ವಿದ್ಯಾಭ್ಯಾಸವನ್ನು ಮಾಡದೇ ಇರುವಂಥ ವ್ಯಕ್ತಿಯ ಬಗ್ಗೆ ಇಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇರ್ತಕ್ಕಂಥ ಸಂಶೋಧನಾರ್ಥಿಗಳು ಕೂಡ ಅವರ ಕುರಿತು ಆಳವಾದ ಅಧ್ಯಯನವನ್ನು ಮಾಡುವಷ್ಟರ ಮಟ್ಟಿಗೆ ಆತ ಶ್ರೇಷ್ಠ ಕವಿಯಾಗಿ ನಾಟಕಕಾರರಾಗಿ ಗುರುತಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಸ್ಮರಣೀಯ ಗೊಳಿಸುವಂತಹ ಮತ್ತು ಗೊಳಿಸಿಕೊಳ್ಳುವಂತಹ ಬಗೆ ಹೇಗೆ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನ ಕೊಡಿ ಸರ್. ಸರ್, ಮುಖ್ಯವಾಗಿ ಇವತ್ತಿಗೂ ಕೂಡ ಶೇಕ್ಸ್ಪಿಯರ್ನ ಜನ್ಮ ದಿನಾಚರಣೆ ಮತ್ತು ಮರಣ ದಿನಾಚರಣೆ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಬಹಳಷ್ಟು ಕಡೆ, ಅಂದರೆ ಎಸ್ಪೆಷಲಿ ಇಂಗ್ಲೆಂಡ್ನಲ್ಲಿ ಇವತ್ತಿಗೂ ಕೂಡ ಒಂದಲ್ಲ ಒಂದು ಕಡೆ ಆತನ ಕುರಿತಾಗಿ ಏನಾದರೂ ಒಂದು ಪ್ರೋಗ್ರಾಮನ್ನು ಮಾಡ್ತಾನೆ ಇರ್ತಾರೆ ಮತ್ತು ಅವನ ನಾಟಕಗಳನ್ನು ಆಡ್ತಾನೆ ಇರ್ತಾರೆ. ಜೊತೆಗೆ ಅವನ ಮೇಲೆ ಬಹಳಷ್ಟು ಸೆಮಿನಾರ್ಗಳನ್ನು ಏರ್ಪಡಿಸ್ತಾ ಇರ್ತಾರೆ. ಮತ್ತು ನಾನು ಹೇಳಿದ ಹಾಗೆ ಈ ಏಪ್ರಿಲ್, ಈಗ ನಾನು 4 ವರ್ಷಗಳ ಹಿಂದೆ ನನ್ನ ನಾಟಕ ಏನು ರಂಗದ ಮೇಲೆ ಬಂತೋ, ಆಗ ನಾವು ರಂಗಶಂಕರದಲ್ಲಿ ಶೇಕ್ಸ್ಪಿಯರ್ನ ಕುರಿತಾಗಿ ಇಡೀ ಒಂದು ದಿವಸವನ್ನು ಆತನಿಗೆ ಡೆಡಿಕೇಟ್ ಮಾಡಿದ್ವಿ. ಅಂದರೆ ಮೊದಲೇ ಒಂದು ದಿವಸ, 2 ದಿವಸನ ಡೆಡಿಕೇಟ್ ಮಾಡಿದ್ವಿ. ಮೊದಲ ಒಂದು ದಿವಸ ಆತನ ಎಲ್ಲ ಕೃತಿಗಳನ್ನು ಡಿಸ್ಪ್ಲೇ ಮಾಡಿದ್ವಿ ಆ ರಂಗಶಂಕರದ ಆವರಣದಲ್ಲಿ. ಮತ್ತು ಅಲ್ಲಿ ಭಾಳಷ್ಟು ಜನ ಇಂಗ್ಲೀಷ್ ಪ್ರೊಫೆಸರ್ಸ್ಗಳು ಕೂಡ ಬಂದಿದ್ದರು. ಅದಾದ ನಂತರ ಮಾರನೆಯ ದಿವಸ ಆತನ ನಾಟಕವನ್ನು 2 ಶೋವನ್ನು ಇಟ್ಕೊಂಡಿದ್ವಿ ನಾವು. ಅಂದರೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಆತನ ಶೋಗಳು, ಅಂದರೆ ನಾನು ಬರೆದಿರುವಂಥ ನಾಟಕವನ್ನು 2 ಸಾರಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಅಲ್ಲಿ ಆಡಿದರು. ಸೊ ಅಂದರೆ ಇವತ್ತಿಗೂ ಕೂಡ ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಅಥವಾ ಇವತ್ತಿಗೂ ನೀವು ಹೋದರೆ ಕೆಲವು ಕಡೆ ಇಂಡಿಯನ್ ಯೂನಿವರ್ಸಿಟಿಗಳಲ್ಲಿ ಕೂಡ ಆ ದಿನ ಬಂತು ಅಂದರೆ ಅವ್ರು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ದ ಬಾರ್ಡ್ ಅಂತ ಹೇಳ್ತಾರೆ ಅವನಿಗೆ, ದ ಬಾರ್ಡ್ ಆಫ್ ದ ವರ್ಲ್ಡ್ ಅಂತ ಹಿಂಗೇನೋ ಕರೀತಾರೆ. ಸೊ ಅವಾಗ ಅವನ ಎಲ್ಲ ನಾಟಕಗಳ ಕುರಿತಾಗಿ ಮತ್ತು ಅವನ ಸಾನೆಟ್ಗಳ ಕುರಿತಾಗಿ ಅಥವಾ 2 ಲಾಂಗರ್ ಪೋಯಮ್ಸ್ ಅಂತ ಇದೆ, ಅಂದರೆ ಉದ್ದನೆಯ ಪದ್ಯಗಳನ್ನು ಬರೆದಿದ್ದಾನೆ. ಅವುಗಳನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಭಾಳಷ್ಟು ಜನ ಅಲ್ಲಲ್ಲಿ ಸೆಮಿನಾರ್ಗಳನ್ನು ಏರ್ಪಡಿಸಿ ಚರ್ಚೆ ಮಾಡ್ತಾನೆ ಇರ್ತಾರೆ. ಮತ್ತು ಅದು ಎಲ್ಲ ಕಡೆನೂ ಸಕ್ಸಸ್ ಆಗ್ತಾ ಬಂದಿದೆ. ನಾನು ಹೇಳ್ದಂಗೆ ಈ ಮುಂಚೆ ಕಾರ್ಯಕ್ರಮದಲ್ಲಿ ಹೇಳ್ದಂಗೆ ಏನಂತಂದರೆ, ಶೇಕ್ಸ್ಪಿಯರ್ನ ಹೆಂಡತಿಯ ದೃಷ್ಟಿಯಲ್ಲಿ ಶೇಕ್ಸ್ಪಿಯರ್ ಹೇಗೆ ಇರ್ಬೋದು, ಆದರೆ ಅದನ್ನು ಒತ್ತಟ್ಟಿಗಿಟ್ಟು ನಾವು ನೋಡೋದಾದರೆ ಶೇಕ್ಸ್ಪಿಯರ್ ಇವತ್ತಿಗೂ ಕೂಡ
ಜಗತ್ತಿನಲ್ಲಿ ಅತ್ಯದ್ಭುತವಾದಂಥ ನಾಟಕಕಾರರ ಸಾಲಿನಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಕವನವನ್ನ, ಅಂದರೆ ಅವನ ಅತ್ಯಂತ ಪ್ರಸಿದ್ಧವಾದಂತಹ ಸಾನೆಟ್, ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಅದನ್ನ ನಾವು ಕನ್ನಡದಲ್ಲಿ, ಅಂದರೆ ನಾನು ಕನ್ನಡ ನಾಟಕವನ್ನ ಮಾಡಿದಾಗ NS ಲಕ್ಷ್ಮೀನಾರಾಯಣ ಭಟ್ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಒಂದಿಷ್ಟು ಸಾಲುಗಳನ್ನು ತೆಗೆದುಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೀನಿ. ಒಂದು 4-5 ಸಾಲುಗಳಿದೆ ಅದು. ಈ ಕವನದಲ್ಲಿ ಅವನು ಹೇಗೆ, ಶೇಕ್ಸ್ಪಿಯರ್ ತನ್ನ ಗೆಳೆಯನನ್ನು ಹೇಗೆ ನೋಡ್ತಾನೆ ಅನ್ನೋದನ್ನ ಕುರಿತಾಗಿ ಇರುವಂಥದ್ದು, ಅದನ್ನ ಹೇಳ್ತೀನಿ ಇವಾಗ. ಬೇಸಿಗೆಯ ಹಗಲಿಗೆ ಹೋಲಿಸಲೇ ನಿನ್ನ ಸೌಮ್ಯತೆ ಚೆಲುವು ಅದಕ್ಕಿಂತಲೂ ಹಿರಿದು, ನಡುಗುವವು ಸವಿಮೊಗ್ಗುಗಳು ಒಡ್ಡು ಗಾಳಿಗೆ, ಆಗಸದ ಕಣ್ಣು ಕೆಲವೊಮ್ಮೆ ಧಗೆ ಕಾಣುವುದು, ಎಷ್ಟೋ ಸಲ ಅದರ ಹೊಂಬಣ್ಣ ಮಂಕಾಗುವುದು. ಈ ಜಗತ್ತಿನ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ಈ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟಿರುವಂಥ ವ್ಯಕ್ತಿಗಳಲ್ಲಿ ನಾವು ಅವರ ಒಂದು ವ್ಯಕ್ತಿತ್ವದ ಕುರಿತು ವೈಯಕ್ತಿಕವಾಗಿ ಅವಲೋಕನವನ್ನ ಮಾಡ್ತಾ ಹೋದಾಗ ಲೋಪದೋಷಗಳು ಖಂಡಿತ ಕಂಡು ಬರುತ್ತೆ. ಆದಾಗ್ಯೂ ಕೂಡ ಅವರು ಜಗತ್ತಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಕೊಟ್ಟಿರುವಂಥ ಆ ಕೊಡುಗೆಯಲ್ಲಿ ನಾವು ಏನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದೇ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಜಗತ್ತಿನ ಒಬ್ಬ ಶ್ರೇಷ್ಠ ನಾಟಕಕಾರ ಮತ್ತು ಕವಿಯಾಗಿರುವಂಥ ಈ ಶೇಕ್ಸ್ಪಿಯರ್ನ ಇವತ್ತಿನ ಈ ಏಪ್ರಿಲ್ 23ರ ಸ್ಮರಣೋತ್ಸವದಲ್ಲಿ PhD ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇಂಗ್ಲಿಷ್ ಅಧ್ಯಯನವನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅವನನ್ನ ಕುರಿತು ಒಂದಷ್ಟು ಉತ್ತಮವಾದ ಆತನ ಕೊಡುಗೆಗಳು ಮತ್ತು ಆತ ಹೇಳಿರುವಂಥ ಸಂದೇಶದ ನುಡಿಗಳನ್ನು ಒಂದು ಆಲಿಸುವಂಥ ಆತನ ಕುರಿತು ಅಧ್ಯಯನವನ್ನು ಮಾಡುವಂಥ ಒಂದು ಸುಸಂದರ್ಭವನ್ನಾಗಿ ಈ ದಿನವನ್ನು ಬಳಸ್ಕೊಳ್ಳಿ ಅನ್ನುವಂಥ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಅತಿಥಿಯಾಗಿ ಆಗಮಿಸಿ ಆತನ ಒಂದು ವ್ಯಕ್ತಿತ್ವದ ಎರಡೂ ಮುಖಗಳನ್ನು ಅವಲೋಕಿಸುವ ಜೊತೆಯಲ್ಲಿ ನಮ್ಮ ಅಧ್ಯಯನಕಾರರು ಅದನ್ನು ಯಾವ ರೀತಿ ಗ್ರಹಿಸಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಸೂಕ್ಷ್ಮವಾಗಿ ತಾವು ಒಂದು ಉತ್ತಮ ವಿಚಾರಗಳನ್ನು ಮಾತ್ರ ನಾವು ಗ್ರಹಿಸಬೇಕು ಅನ್ನುವಂಥ ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ನೀಡಿದಿರಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ವಿಶೇಷ ಅತಿಥಿಯಾಗಿ ಆಗಮಿಸಿ ಈ ಸ್ಮರಣೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ವಂದನೆಗಳು ಈ ಪುಸ್ತಕವನ್ನು ನೀಡೋದ್ರ ಮೂಲಕ. ಥ್ಯಾಂಕ್ ಯು. ನಿಮಗೂ ಕೂಡ ಅಷ್ಟೇ. ದಾವಣಗೆರೆಯ V1 ಚಾನಲ್ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನೀವು ನಡೆಸಿಕೊಡುವಂಥ ಕಾವ್ಯಧಾರೆ ಎನ್ನುವಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸೋದಕ್ಕೆ ನಿಮಗೆ ಮತ್ತು ಈ ಕಾರ್ಯಕ್ರಮದ ನಿರ್ದೇಶಕರು ಆದಂತಹ ಚಿದಾನಂದ್ ಸರ್ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಎಲ್ಲ ವೀಕ್ಷಕರಿಗೂ ನಾನು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಆತ್ಮೀಯರೇ, ಇದುವರೆಗೂ ಕೂಡ ಚರ್ಚಿಸಿದಂತೆ, ವಿಶ್ಲೇಷಣೆ ಮಾಡಿದಂತೆ ಇವತ್ತಿನ ಈ ವಿಲಿಯಂ ಶೇಕ್ಸ್ಪಿಯರ್ ಕುರಿತ ಒಂದು ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ತಮಗೆ ಹೇಳುವಂಥದ್ದು, ಓದುಗರು ಯಾವಾಗಲೂ ಕೂಡ ಯಾವುದೇ ಒಂದು ಲೇಖಕರ ಬಗ್ಗೆ ಆಗಲಿ ಅಥವಾ ಕವಿಗಳ ಬಗ್ಗೆ ಆಗಲಿ ಅವರ ವೈಯಕ್ತಿಕ ಜೀವನ ಮತ್ತು ಅವರ ವೈಯಕ್ತಿಕ ಬದುಕು ಅದೇನೇ ಇರಲಿ, ಆದರೆ ಅವರ ಬರಹದ ಕುರಿತು ಮಾತ್ರ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಅವರ ಒಂದು ಬರಹದ ಕೊಡುಗೆ ಈ ಸಾಹಿತ್ಯವನ್ನು ಹೇಗೆ ಸಮೃದ್ಧಗೊಳಿಸಿದೆ ಅನ್ನುವುದರ ಕಡೆಗೆ ನಾವು ಗಮನವನ್ನು ಹರಿಸಿದಾಗ ನಿಜವಾಗಿಯೂ ಕೂಡ ಅದಕ್ಕೊಂದು ಆ ಓದಿಗೆ ಸಾರ್ಥಕತೆ ಮೂಡುತ್ತೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ, ಮುಂದೆ ಈ ಒಂದು ಶೇಕ್ಸ್ಪಿಯರ್ನ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನು ತಾವು ಆ ಓದಿನ ಮೂಲಕ ಗ್ರಹಿಸ್ತಾ ಅಲ್ಲಿ ವ್ಯಕ್ತಿತ್ವಕ್ಕಿಂತಲೂ ಕೂಡ ಆತನ ಕೃತಿತ್ವದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಆತನನ್ನೊಬ್ಬ ನಾವು ಜಗತ್ತಿನ ಶ್ರೇಷ್ಠ ಏನು ಕವಿಯಾಗಿ ನಾಟಕಕಾರನನ್ನಾಗಿ ಗುರುತಿಸಿದ್ದೇವೆ ಆ ಉನ್ನತ ಸ್ಥಾನದಲ್ಲಿ ನಾವು ನೋಡ್ತಾ ಮತ್ತಷ್ಟು ನಮ್ಮ ಅಧ್ಯಯನವನ್ನು ಸುಕೃತಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.